ಬೇಡಿಕಟ್ಟಿ ಮನೆಗೆಲಸವನ್ನ ಮಾಡಿ ಮಕ್ಕಳನ್ನ ಓದಿಸಿದ ತಂದೆ ತಾಯಿ ತಮ್ಮ ಮಕ್ಕಳ ಭವಿಷ್ಯವನ್ನ ರೂಪುಗೊಳಿಸಲು ಕಷ್ಟಪಡುತ್ತಿದ್ರೆ ಮೋದಿ ಸರ್ಕಾರ ಈ ಮಕ್ಕಳ ಭವಿಷ್ಯದಲ್ಲಿಯೇ ಚೆಲ್ಲಾಟ ನಡೆಸುತ್ತಿದೆ. ವಿದ್ಯಾರ್ಥಿಗಳು ನಡೆಸಿದ ಪ್ರತಿಭಟನೆಯಲ್ಲಿ ಅಮಾನುಷವಾಗಿ ನಡೆದುಕೊಳ್ಳಲಾಗಿದೆ. ಇಂತಹ ಸರ್ಕಾರದಿಂದ ಬಡ ಜನತೆಯ ಬದುಕು ನೆಮ್ಮದಿಯಿಂದ ಇರಲು ಸಾಧ್ಯವಿಲ್ಲ. ಮೋದಿ ಆಡಳಿತ ಬಂದ ತಕ್ಷಣವೇ ಇಡೀ ದೇಶದಲ್ಲಿ ದಬ್ಬಾಳಿಕೆ ಆರಂಭಗೊಂಡಿದೆ. ನೆಮ್ಮದಿಯ ಬದುಕು ಬೇಕೆಂದ್ರೆ ಜನತೆ ಇನ್ನಾದರೂ ಎಚ್ಚೆತ್ತುಕೊಳ್ಳಬೇಕು ಎಂದು ಗ್ರಾಮಾಂತರ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಉಷಾ ಅಂಚನ್ ಅವರು ಕಡಬದಲ್ಲಿ ಪ್ರತಿಭಟನೆಯನ್ನ ನಡೆಸಿ ಮಾತನಾಡಿದರು. ಕಡಬದ ಮುಖ್ಯ ರಸ್ತೆಯಲ್ಲಿ ಕಡಬ ಬ್ಲಾಕ್ ಕಾಂಗ್ರೆಸ್ ನೇತೃತ್ವದಲ್ಲಿ ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಮೇಲೆ ನಡೆಸಿರುವ ಲಾಠಿಚಾರ್ಜ್ ಹಾಗೂ ಈ ದೌರ್ಜನ್ಯದ ವಿರುದ್ಧವಾಗಿ ಪ್ರತಿಭಟನೆ ನಡೆಸುತ್ತಿದ್ದ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಮತ್ತು ಕಾಂಗ್ರೆಸ್ ಮುಖಂಡರನ್ನ ಬಂಧಿಸಿದ ವಿರುದ್ಧ ನಡೆದ ಪ್ರತಿಭಟನೆಯಲ್ಲಿ ಅವರು ಮಾತನಾಡಿದರು. ಹಿರಿಯ ಮುಖಂಡ ಬಾಲಕೃಷ್ಣ ಬಳ್ಳೇರಿಯವರು ಮಾತನಾಡಿ, ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಸುಮಾರು 21 ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನ ಹತ್ತಿಕ್ಕುವ ಕೆಲಸದಲ್ಲಿ ಕೇವಲ ಪೊಲೀಸರು ಮಾತ್ರವಲ್ಲ, ಬಿಜೆಪಿ ಮತ್ತು ಆರ್ಎಸ್ಎಸ್ ಭಾಗಿಯಾಗಿದ್ದಾರೆ. ಇದರ ವಿರುದ್ಧ ಮುಂದಿನ ದಿನಗಳಲ್ಲಿ ಹಳ್ಳಿಯಲ್ಲೂ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಲಿದೆ ಎಂದರು. ಶ್ರೀರಾಮನ ಹೆಸರನ್ನು ಹೇಳಿಕೊಂಡು ಇಡೀ ಭಾರತ ದೇಶದಲ್ಲಿ ಹಿಂದೂಗಳನ್ನ ಸಂಘಟಿಸಿಕೊಂಡು ಅಧಿಕಾರಕ್ಕೆ ಬಂದಂತಹ ಪಕ್ಷ ಇದ್ರೆ ಅದು ಬಿಜೆಪಿ ಪಕ್ಷ ಅಂತ ಹೇಳ್ತಾ ಇದ್ದೇನೆ. ಆದರೆ ಇವತ್ತು ಆಡಳಿತಕ್ಕೆ ಬಂದಂತಹ ಬಿಜೆಪಿ ಪಕ್ಷ ಇಡೀ ದೇಶವನ್ನು ದೋಚುವುದರ ಜೊತೆಗೆ ಇಡೀ ಶ್ರೀರಾಮ ಮಂದಿರವನ್ನೇ ದೋಚಿ ಭಾರತೀಯ ಹಿಂದೂಗಳ ಭಾವನೆಗಳಿಗೆ ಧಕ್ಕೆಯನ್ನುಂಟು ಮಾಡುವಂತಹ ಕೆಲಸ ಕಾರ್ಯಗಳನ್ನ ಮಾಡಿದೆ. ಯಾವಾಗಲೂ ಕಾಂಗ್ರೆಸ್ ಪಕ್ಷ ಏನಿದೆ ಅದು ಬಡವರ ಜೊತೆ ಇರುವಂತಹ ಪಕ್ಷ, ಎಲ್ಲಾ ಧರ್ಮಗಳನ್ನು ಸಮಾನತೆಯಿಂದ ನೋಡುವಂತಹ ಪಕ್ಷ, ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವಂತಹ ಪಕ್ಷ. ಆ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ನಾಂದಿ ಹಾಡಲಿರುವಂತಹ ಒಂದು ಪರೀಕ್ಷೆ ಅಂದ್ರೆ ಅದು ನೀಟ್ ಪರೀಕ್ಷೆ. ಇದು ಅನೇಕ ಬಡ ವಿದ್ಯಾರ್ಥಿಗಳ ಜೀವನದಲ್ಲಿ ಬೆಳಕಾಗುವಂತಹ ಒಂದು ಪರೀಕ್ಷೆ. ವಿದ್ಯಾರ್ಥಿಗಳು 1 ವರ್ಷಗಳ ಕಾಲ ಹಗಲಿರುಳೆನ್ನದೆ ತನ್ನ ವಿದ್ಯಾಭ್ಯಾಸವನ್ನ ಮಾಡಿ ಅದರಲ್ಲಿ ತರಬೇತಿಯನ್ನ ಪಡೆದು ತಮ್ಮ ಭವಿಷ್ಯವನ್ನ ರೂಪಿಸಬೇಕು ಎನ್ನುವಂತಹ ಉದ್ದೇಶದಿಂದ ಈ ಪರೀಕ್ಷೆಗೆ ಪೂರ್ವ ತಯಾರಿಯನ್ನು ಮಾಡಿದ್ರೆ ಇವತ್ತು ದೇಶದ ರಕ್ಷಣೆಯನ್ನು ಮಾಡಲು ವಿಫಲವಾದಂತಹ ಬಿಜೆಪಿ ಸರ್ಕಾರ ವಿದ್ಯಾರ್ಥಿಗಳ ಭವಿಷ್ಯದಲ್ಲಿರುವಂತಹ ನೀಟ್ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಒಂದು ಪ್ರೊಟೆಕ್ಟ್ ಅನ್ನು ಮಾಡುವುದಕ್ಕೆ ವಿಫಲವಾಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಈ ಸೋರಿಕೆ ಆದಂತಹ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದ ಮೇಲೆ ಅನೇಕ ವಿದ್ಯಾರ್ಥಿಗಳು ತನ್ನ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಮಾಡಿ ಇವತ್ತು ಎಲ್ರಿಗೂ ಅನ್ಯಾಯ ಮಾಡ್ತಾ ಇದ್ದಾರೆ. ನಾವು ಇವತ್ತಿನ ಜನರಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ, ತಾವೆಲ್ಲ ಎಚ್ಚೆತ್ತುಕೊಳ್ಳದಿದ್ರೆ ಮುಂದಿನ ದಿವಸದಲ್ಲಿ ಏನೋ ಪರಿಸ್ಥಿತಿಗಳು ನಮಗೆ ಬರ್ಲಿಕ್ಕೂ ಸಾಗಿದೆ. ನಾವು ಅದನ್ನು ಗ್ರಹಿಸ್ಲಿಕ್ಕೂ ಸಾಧ್ಯವಿಲ್ಲ. ಯಾವ ರೀತಿಯಲ್ಲಿ ಇವತ್ತು ಧಾರ್ಮಿಕ ಭಾವನೆಗಳನ್ನು ಬಿತ್ತುತ್ತಾ ವಿದ್ಯಾರ್ಥಿಗಳಿಗೆ ತಾನೊಬ್ಬ ಒಂದು ರೋಲ್ ಮಾಡೆಲ್ ಆಗಿ ಕೊಂಡಿದ್ದುಕೊಂಡು ಇಡೀ ಮಕ್ಕಳ ಭವಿಷ್ಯದಲ್ಲಿ ಚೆಲ್ಲಾಟ ಆಡ್ತಾ ಇರುವಾಗ ಅವರು ಹೇಳಿದನ್ನೇ ಕೇಳಬೇಕು. ನಾವು ಪ್ರಶ್ನೆ ಮಾಡುದು ತಪ್ಪಂತ ಆದ್ರೆ, ಇವತ್ತು ಪ್ರತಿಭಟನೆ ಮಾಡುದು ತಪ್ಪಂತ ಆದ್ರೆ ಹಾಗಾದ್ರೆ ಯಾವುದು ಸರಿ ಅಂತ ಹೇಳುದನ್ನು ನಾನು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನನಗೆ ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಶ್ನೆ ಮಾಡುವಂತದ್ದು ಇದ್ದದ್ದೇ, ಆದ್ರೆ ನಮಗೆ ಆದಂತಹ ಅನ್ಯಾಯದ ಬಗ್ಗೆ ನಾವು ಪ್ರಶ್ನೆ ಮಾಡಿದ್ರೆ ಅದೇ ತಪ್ಪು ಅಂತ ಹೇಳಿ ಅಂತಹ ಮಕ್ಕಳನ್ನು ಎಳೆದು ಹಾಕಿ ಅವರನ್ನು ಹೊಡೆಯುವಂತದ್ದು ಇದು ನೀಚ ಕೃತ್ಯ ಅಂತ ಹೇಳಿ ಈ ಸಂದರ್ಭದಲ್ಲಿ ನನಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಪ್ರತಿಭಟನೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಭಿಲಾಷ್ ಪಿಕೆ, ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಸರೋತ್ತಮ ಗೌಡ, ಕಡಬ ಬ್ಲಾಕ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ ವಿಜಯಕುಮಾರ್ ಐಕೆರ್ಮಾಯಿ, ಪಟ್ಟಣ ಪಂಚಾಯತ್ನ ಅಧ್ಯಕ್ಷೆ ತಮ್ಮಣ್ಣ ಚಪೀನ್, ಉಪಾಧ್ಯಕ್ಷೆ ಲೀಲಾವತಿ ಶಿವರಾಮ್, ನಾಮನಿರ್ದೇಶಿತ ಸದಸ್ಯೆ ಶಾಲಿನಿ ಸತೀಶ್ ನಾಯಕ್ ಮೊದಲಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು.